ಹಲೋ ಗಾಯ್ಸ್, ಇವತ್ತು ನಾವು ಮಾಡೋಣ ಗೋಬಿ ಮಂಚೂರಿಯನ್. ಈ ಗೋಬಿ ಮಂಚೂರಿಯನ್ ಅಂದರೆ ನಿಮಗೆ ಒರಿಜಿನಾಲಿಟಿ ಆಗಿ ನಾನು ಗೋಬಿ ಮಂಚೂರಿಯನ್ ಮಾಡಲ್ಲ. ಈ ನಾರ್ಮಲ್ ಆಗಿ ಫುಟ್ಪಾತಲ್ಲಿ ಅಥವಾ ರೋಡ್ ಸೈಡಲ್ಲಿ ಈ ಕ್ಯಾಬೇಜ್ ಹಾಕಿ ಗೋಬಿ ಮಂಚೂರಿಯನ್ ಮಾಡ್ತಾರೆ. ಅದನ್ನು ನಾವು ವೆಜ್ ಬೌಲ್ ಮಂಚೂರಿ ಅಂತಲೂ ಹೇಳ್ಬೋದು. ಅಂದರೆ ರೆಸ್ಟೋರೆಂಟಲ್ಲಿ ಹೋದರೆ ನಿಮಗೆ ಈ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್, ಕ್ಯಾಬೇಜು, ಆಲೂಗಡ್ಡೆ ಇದೆಲ್ಲ ಹಾಕಿ ಒಂದು ವೆಜ್ ಬೌಲ್ ಮಂಚೂರಿಯನ್ ಅಂತ ಮಾಡ್ತಾರೆ. ಅದೇ ಮೆಥಡ್ನ ಈ ಸ್ಟ್ರೀಟಲ್ಲಿ ಏನು ಮಾಡಿದ್ದಾರೆ, ಕ್ಯಾಬೇಜ್ ಹಾಕಿ ಗೋಬಿ ಮಂಚೂರಿಯನ್ ಅಂತ ಮಾಡ್ತಾರೆ. ಆದರೆ ತಿನ್ನೋದಕ್ಕೆ ಮಾತ್ರ ಸಕ್ಕ ಟೇಸ್ಟ್ ಇರುತ್ತೆ. ಅದು ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಫುಲ್ ವಿಡಿಯೋ ನೋಡೋಣ. ಇದಕ್ಕೆ ಜಾಸ್ತಿ ಏನು ಸಾಸ್ ಏನೋ ಹಾಕಂಗಿಲ್ಲ. ಸ್ವಲ್ಪ ಗಾರ್ಲಿಕ್ಕು, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಈರುಳ್ಳಿ ಮತ್ತು 4 ಪೀಸು ಹಸಿಮೆಣಸಿನ್ಕಾಯಿ ಅದನ್ನು ಹಾಕೋದು. ಆನಂತರ ಟೊಮೆಟೊ ಕೆಚಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು, 1-2 ಸ್ಪೂನ್ ಅಷ್ಟು. ಆನಂತರ ಸೋಯಾ ಸಾಸು 1 ಸ್ಪೂನ್ ಅಷ್ಟು ಹಾಕಬೇಕು. ಬೇರೆ ಏನು ಬೇಕಂತ ಇಲ್ಲ. ಸ್ವಲ್ಪ ಬೇಕಾದರೆ ಚಿಲ್ಲಿ ಸಾಸ್ ಟೆಸ್ಟ್ ಮಾಡ್ಕೋಬೋದು. ಮತ್ತು ಕಲ್ಲರ್ಗೆ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ಇದನ್ನು ಚಂದ ಮಾಡಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ಸ್ವಲ್ಪ ಗೋಬಿ ಮಂಚೂರಿಯನ್ ಅಂದರೆ ಅದಕ್ಕೆ ಸಕ್ಕರೆ ಮತ್ತು ಉಪ್ಪು. ಸಕ್ಕರೆ 1/4 ಸ್ಪೂನ್ ಅಷ್ಟು ಹಾಕಬೇಕು, ಆವಾಗಲೇ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಮೊದಲು ಫ್ರೈ ಮಾಡ್ಕೊಳ್ಳೋಣ. ಈ ಕ್ಯಾಬೇಜ್ನ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟ್ ತೆಗೆದಿಟ್ಕೊಳ್ಳೋಣ. ಅದಾದ ನಂತರ ಚಂದ ಮಾಡಿ ನಾವೇನು ಮಾಡೋಣ, ಈ ಸಾಸು ಮತ್ತು ಸಕ್ಕರೆ ಉಪ್ಪು ಹಾಕಿರೋದಕ್ಕೆ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅಂದರೆ 2 ಮಿನಿಟ್ಸಲ್ಲಿ ಮ್ಯಾಗಿ ಯಾವ ಥರನೋ ಅದೇ ಥರ ಸೂಪರಾಗಿರೋ ನಿಮಗೆ ವೆಜ್ ಬೌಲ್ ಮಂಚೂರಿಯನ್ ಅಥವಾ ಗೋಬಿ ಮಂಚೂರಿಯನ್ ರೆಡಿ.